ನಮಸ್ತೆ ಎಲ್ಲರಿಗೂ. ಸಾರಿ, ಬನ್ನಿ ಗುರುಗಳು ಏನು ಹೇಳ್ತಾರೆ ಅಂತ ನೋಡೋಣ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಜೀವನ, ಈ ಬದುಕು, ಈ ವರ್ಷ ಎಲ್ಲ ನಿಮಗೆ ಹೊಸದಾಗಿ ಇರಲಿ. ಹೊಸ ಜೀವನ ಹೊಸ ರೀತಿಯಲ್ಲಿ ನಿಮಗೆ ಯಶಸ್ಸನ್ನ ತಂದ್ಕೊಡ್ಲಿ ಅಂತ ಹಾರೈಸ್ತೀನಿ. ಸೊ ಗುರುಗಳು ಏನು ಹೇಳ್ತಾರೆ ನೋಡೋಣ. ಯಾರ್ಯಾರು ರೀಡಿಂಗ್ಗೋಸ್ಕರ ಕಾಯ್ತಾ ಇದ್ರಿ, ಸಾರಿ, ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದ್ರಿಂದ ರೀಡಿಂಗ್ ಡಿಲೇ ಆಯಿತು. ಖಂಡಿತವಾಗ್ಲೂ ಎಲ್ಲ ರೀಡಿಂಗ್ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಎಸ್, ಡಿವೈನ್ ಒನ್ನೆಸ್ ಇದೆ ಅಲ್ಲಿ. ಎಲ್ಲರಲ್ಲೂ ಒಂದಾಗಿ ಇರಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಜಾತಿ ಮತನ ಧರ್ಮನ ಮರೆತು ಯಾರ್ಯಾರು ಸಹಾಯ ಮಾಡ್ತಿದ್ದೀರಾ ಅಥವಾ ಯಾರ್ಯಾರು ಒಗ್ಗಟ್ಟಲ್ಲಿ ಇದ್ದೀರಾ, ನಿಮ್ಮ ಒಗ್ಗಟ್ಟು ಹೀಗೆ ಮುಂದುವರಿಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲದಕ್ಕೂ ಒಂದು ರೀತಿಲಿ ಕಾರಣಗಳು ಇರುತ್ತೆ. ಆ ಕಾರಣಗಳು ನೀವು ಹುಡುಕುತ್ತಾ ಹೋಗೋದ್ಕಿಂತ ಸಾಕಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರ ಕಡೆ, ಕಾರ್ಮಿಕ್ ಎನರ್ಜಿನ ಕಟ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಒಂದು ಬೇರೆಯದೇ ವಿಧಾನದಲ್ಲಿ ಗುರುಗಳ ಆಶೀರ್ವಾದ ನಿಮ್ಮ ಜೀವನಕ್ಕೆ, ನಿಮ್ಮ ಬದುಕಿಗೆ ಬಂದಿದೆ, ಬರ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಸೋಲ್ ಗ್ರೂಪ್ ಇಂದ ನಿಮ್ಗೆ ಸಹಾಯ ಮಾಡೋದಕ್ಕೆ ಸಾಕಷ್ಟು ಜನರನ್ನ ನಿಮ್ಮ ಗುರುಗಳು ನಿಮ್ಮ ಜೀವನಕ್ಕೆ ಕಳಿಸಿದ್ದಾರೆ, ಮುಂದೆ ಕೂಡ ಕಳಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಏಂಜಲ್ಸ್, ಮಾಸ್ಟರ್ಸ್, ಆರ್ಕೇಂಜಲ್ಸ್, ಗಾರ್ಡಿಯನ್ ಏಂಜಲ್ಸ್ ಎಲ್ಲರೂ ಕೂಡ ನಿಮ್ಮ ಕರ್ಮನ ಕಳಿಲಿಕ್ಕೆ, ಒಂದು ಒಳ್ಳೆಯ ದಿನಗಳನ್ನ ನೀವು ನೋಡೋ ಹಾಗೆ ಆಗ್ಲಿ ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಯಶಸ್ಸನ್ನ, ಸಾಕಷ್ಟು ಶ್ರಮನ ಪಡ್ತಿದ್ದಾರೆ. ಸೊ ಬಹಳಷ್ಟು ಕೆಲಸಗಳಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ನಿಮ್ಮ ಜೀವನನ ಒಂದು ಹೊಸ ಶೈಲಿಲಿ ಬದಲಾವಣೆ ಮಾಡಬೇಕು ಅನ್ನೋದು ಅವರ ಉದ್ದೇಶ ಇದೆ. ಕಾರಣ ಇಷ್ಟೇ, ನೀವೊಂದು ಸೋಲ್ ಪರ್ಪಸ್ ಇರುವಂತ ಪರ್ಸನ್ ಇದ್ದೀರಾ. ಆ ಕಾರಣಕ್ಕಾಗಿ ಎನ್ನುವಂಥದ್ದು ಇದೆ. ಒಂದಷ್ಟು ಕೆಟ್ಟ ಅಧ್ಯಾಯಗಳು ನಿಮ್ಮ ಜೀವನದಲ್ಲಿ ನಡೆದಿರಬಹುದು. ಏನೇ ನಡೆದಿದ್ರು ಇನ್ನ ಒಂದಷ್ಟು ಕಲಿಯೋದು ಬಾಕಿ ಇದೆ. ಹಾಗಾಗಿ ಆ ಒಂದು ಕಲಿಕೆಯ ನಂತರ ಒಂದಷ್ಟು ಪಾಠಗಳನ್ನ ಕಲ್ತ ಮೇಲೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ನೆಗೆಟಿವಿಟಿ ನಿಮ್ಮ ಜೀವನನ ಆಟ ಆಡಿಸ್ತಾ ಇದೆ. ಒಂದಷ್ಟು ನೆಗೆಟಿವಿಟಿ ನಿಮ್ಮ ಜೀವನದಲ್ಲಿ ಸಮಸ್ಯೆಯನ್ನ ಮಾಡ್ತಿದೆ. ಮರಕ್ಕಿಂತ ಮರ ದೊಡ್ಡದು ಅನ್ನುವಂಥ ರೀತಿಯಲ್ಲಿ ನೀವು ಯಾರಿಗೋ ತೊಂದರೆ ಮಾಡಿದ್ದಿರಬಹುದು. ಅವರು ನಿಮ್ಮನ್ನ ಏನು ಮಾಡಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕೆ ನಿಮ್ಮ ಪ್ರೀತಿ ಪಾತ್ರರನ್ನ ಅಥವಾ ನಿಮ್ಮ ನಂಬಿಕಸ್ಥರನ್ನ ಅಥವಾ ನೀವು ಯಾರನ್ನ ಇಷ್ಟಪಡ್ತೀರಾ ಅವರಿಗೆ ತೊಂದರೆನ ಮಾಡ್ತಿದ್ದಾರೆ. ಕಾರಣ ಕೈಯಲ್ಲಾಗದವರು ಮೈಯೆಲ್ಲ ಪರ್ಚ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಅವರು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಅನ್ಯ ಧರ್ಮೀಯರಿಂದ ನಿಮ್ಮ ಜೀವನದಲ್ಲಿ ನರಕ ಅನ್ನೋದು ಶುರು ಆಗಿದೆ. ಸೊ ಲಾಸ್ಟ್ ಮಂತ್ ಅವರು ಸಾಕಷ್ಟು ಪ್ರಯೋಗಗಳನ್ನ ಮಾಡಿ, ಸಾಕಷ್ಟು ಕ್ರಿಯೆಗಳನ್ನ ಮಾಡಿ, ಪ್ರಯೋಗಗಳ ಮುಖಾಂತರ ನಿಮ್ಗೆ ಬಿಟ್ಟಿದ್ದಾರೆ ಅನ್ನುವಂಥದ್ದು. ಸೊ 2025ರಲ್ಲಿ ನೀವ್ ಏನೇನ್ ಕಷ್ಟಪಟ್ರಿ, ಡಿಸೆಂಬರ್ ಅಲ್ಲಿ ರೀಡಿಂಗ್ ಮಾಡ್ಬೇಕಾದ್ರೇನೆ ನಂಗೆ ತುಂಬಾನೇ ನೆಗೆಟಿವ್ ವೈಬ್ ಬಂತು. ಅದೆಲ್ಲವನ್ನು ದಾಟಿ ನೀವು ಈಗ 26ರಲ್ಲಿ ಈ ರೀಡಿಂಗ್ ಅನ್ನ ಕೇಳಿಸ್ಕೊಳ್ತಿದ್ದೀರಾ ಅಂದ್ರೆ ನೀವು ಆರಾಮಾಗಿ ಮನೇಲಿ ಕೂತಿ ಕೇಳ್ಕೊಂಡಿದ್ದೀರಾ ಅಥವಾ ಚೆನ್ನಾಗಿದ್ದೀರಾ. ಅಂಥ ದೊಡ್ಡ ಮೇಜರ್ ಪಾಯಿಂಟ್ ಅಥವಾ ಮೇಜರ್ ಸಮಸ್ಯೆ ನೀವು ಎದುರಿಸಿಲ್ಲ ಅಂತ ಅನ್ಕೊಂಡಿರ್ಬೋದು. ಆದರೆ ಸಾಕಷ್ಟು ವಿಚಾರಗಳು ನಿಮ್ಗೆ ಟ್ರಿಗರ್ ಆಗುವಂಥದ್ದು, ನಿಮಗೆ ಪ್ರಾಣಹಾನಿ, ಮಾನಹಾನಿ ಮಾಡುವಂಥದ್ದು, ಧನ ನಷ್ಟ ಮಾಡುವಂಥದ್ದು ಪ್ರಯತ್ನಗಳನ್ನ ಯಾರು ಪಟ್ಟಿದ್ರು ಅವರೆಲ್ಲರನ್ನೂ ಕೂಡ ನಿಮ್ಮ ಗುರುಗಳು ನಿಮ್ಮ ಜೀವನಕ್ಕೆ ತೊಂದರೆ ಕೊಡದಿರೋ ಹಾಗೆ ತಡೆದಿದ್ದಾರೆ. ಯಾವುದೇ ಗುರು ಆಗಿರ್ಲಿ, ಆ ಗುರುನ ನೀವು ನಂಬಿದ್ದೀರಾ ಅಂದ್ರೆ ಸಂಪೂರ್ಣವಾಗಿ ನಂಬಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಗುರು ಏನಿದ್ದಾರೆ, ಸೊ ಸಾಯಿನಾಥರೇ ಆಗಿದ್ರೆ, ಸಾಯಿನಾಥರು ಸಾಕಷ್ಟು ಬದಲಾವಣೆನ ಮಾಡಿದ್ದಾರೆ, ಮಾಡ್ತಿದ್ದಾರೆ, ಮುಂದಕ್ಕೂ ಮಾಡ್ತಾರೆ ಅನ್ನುವಂಥದ್ದು ಇದೆ. 2026 ಭವಿಷ್ಯದ ಸಾಕಷ್ಟು ಕರಾಳ ಸತ್ಯಗಳು ಇತಿಹಾಸದ ಪುಟದಲ್ಲಿ ದಾಖಲಾಗುತ್ತೆ ಅನ್ನುವಂಥದ್ದು ಇದೆ. ಅದು ನಿಮ್ಮ ಪಾಸ್ಟ್ ಕಥೆ ಆಗಿರ್ಬೋದು, ಫ್ಯೂಚರ್ ಕಥೆ ಆಗಿರ್ಬೋದು, ಅಥವಾ ಪ್ರೆಸೆಂಟ್ ಕಥೆನೇ ಆಗಿರ್ಬೋದು. ನಿಮ್ಮ ಜೀವನದಲ್ಲಿ ಟೋಟಲಿ ಒಂದು ಚೇಂಜ್ ಓವರ್, ಟರ್ನಿಂಗ್ ಪಾಯಿಂಟ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಯಾರ್ಯಾರು ಸಮಸ್ಯೆ ಮಾಡ್ತಿದ್ದಾರೆ, ಮಾಡಿದ್ದಾರೆ, ಸಾಕಷ್ಟು ವಿಧಾನಗಳಲ್ಲಿ ತೊಂದರೆ ಇದೆ. ಅದೆಲ್ಲಾನು ನಿಮ್ಮ ಗುರುಗಳು ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಗುರುಗಳ ಆಶೀರ್ವಾದ, ಮಾರ್ಗದರ್ಶನ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಒಂದೊಳ್ಳೆ ರೀತಿಯಲ್ಲಿ ಜೀವನನ ಶುರು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕಹಿ ಘಟನೆ ಇರಬಹುದು, ಬಟ್ ಸಾಕಷ್ಟು ಒಳ್ಳೆಯ ಘಟನೆಗಳು ಕೂಡ ನಿಮ್ಮ 26ರಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಒಂದಷ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ದುಡ್ಡಿನ ವಿಚಾರವಾಗಿ ಹೊಸದೇನೋ ರೂಲ್ಸ್‌ನ ಮಾಡುತ್ತೆ RBI ಅನ್ನುವಂಥದ್ದು ಕೂಡ ಇದೆ. ಸೊ ಕಲಿತಾ ಇರಿ, ಕಲಿಸ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಅನ್ನುವಂಥದ್ದು ಇದೆ. ಯೂನಿವರ್ಸ್ ಯಾವಾಗ್ಲೂ ನೋಡ್ತಾ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಒನ್ ಪೋರ್ಟಲ್ ನಿಮ್ಮ ಲೈಫಿಗೆ ಅಥವಾ ಯೂನಿವರ್ಸಿಗೆ ಒಂದು ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇರಿ, ಪ್ರಾಣಾಯಾಮನ ಮಾಡಿ, ಇದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಕಟ್ ಕ್ಲಿಯರ್ ಕ್ಯಾನ್ಸಲ್ ಹೇಳ್ತಿದ್ದಾರೆ. ಸೊ ಎಲ್ಲ ನೆಗೆಟಿವಿಟಿನ ಕಟ್ ಕ್ಲಿಯರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಜೀವನದಲ್ಲಿ ಇದ್ದಂಥ ಸಮಸ್ಯೆಗಳನ್ನು ಕೂಡ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪಾಸ್ಟ್ ಎನರ್ಜಿನ ಕೂಡ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಗುಡ್ ಥಾಟ್ಸ್, ಗುಡ್ ವರ್ಡ್, ಗುಡ್ ಡೀಡ್ಸ್ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಇವತ್ತಿಲ್ಲ ನಾಳೆ ನಿಮ್ಗೆ ಒಳ್ಳೆಯ ಕೆಲಸಗಳು ಏನೇನ್ ಮಾಡಿದೀರಾ ಅದ್ರ ಪುಣ್ಯ ಫಲನೇ ಕಾಯೋದು ಅನ್ನುವಂಥದ್ದು ಕೂಡ ಇದೆ. ಸೊ ಥರ್ಡ್ ಸಿಚುವೇಶನ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಬೇರೆಯವರ ಜೀವನಕ್ಕೆ ನಂಬಿಕೆ ಮತ್ತು ಬೆಳಕು, ಭರವಸೆಯ ಬದುಕು, ಮಾರ್ಗದರ್ಶನ ಕೊಡುವಂತ ವ್ಯಕ್ತಿ ನೀವು ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಭರವಸೆಯ ಬೆಳಕು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಇನ್ನೊಬ್ರ ಜೀವನಕ್ಕೆ ಬೆಳಕಾಗಿ ನಿಲ್ಲೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಕೊಟ್ಟಿರುವಂತಹ ಮಾತನ್ನ ತಪ್ಪಬೇಡಿ ಅನ್ನುವಂಥದ್ದು ಇದೆ. ಬಾಟಮ್ ಆಫ್ ದಿ ಡೆಕ್
ಪ್ರಾಮಿಸ್ ಏನ್ ಮಾಡಿದ್ರಿ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನೆಗೆಟಿವ್ ಎನರ್ಜಿಯಿಂದ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನೀವೆಷ್ಟೇ ನೆಗೆಟಿವ್ ಎನರ್ಜಿ ಜೊತೆ ಹೋರಾಡೋರಿದ್ರೂ ಕೂಡ, ಅಥವಾ ಅದ್ರ ಜೊತೆನೆ ಆಟ ಆಡೋರಿದ್ರೂ ಕೂಡ, ಅಥವಾ ನೀವೇ ಒಂದಷ್ಟು ನೆಗೆಟಿವಿಟಿಗೆ ಚಿಕಿತ್ಸೆ ಕೊಡೋರಿದ್ರೂ ಕೂಡ, ನಿಮ್ಗೆ ರಕ್ಷಣೆಯ ಅಗತ್ಯ ಇದೆ, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ 3 ಕಾರ್ಡ್ ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಶ್ರದ್ಧೆ, ಭಕ್ತಿ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ತಾಳ್ಮೆನ ಕಳ್ಕೊಳ್ಬೇಡಿ. ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಅನ್ನೋದು ಬರ್ತಾ ಇದೆ. ನಂಬಿ ನನ್ನ ಅಂತ ಹೇಳ್ತಿದ್ದಾರೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಇನ್ನ ಬೆಳೆಯೋದು ಬಾಕಿ ಇದೆ, ಬೆಳೆಸೋದು ಕೂಡ ಬಾಕಿ ಇದೆ. ಸೊ ಕೆಲವು ಕಹಿ ಘಟನೆಗಳು ಅಥವಾ ಒಂದು ಚಿಕಿತ್ಸೆ ಕೊಡ್ಬೇಕಾದ್ರೆ ಸಾಕಷ್ಟು ಔಷಧಿಯ ವಿಚಾರದಲ್ಲಿ ತೊಂದರೆ ಆಗ್ತಾ ಇರ್ಬೋದು. ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮ ಮನೆನ ಕ್ಲೆನ್ಸ್ ಮಾಡ್ಕೊಳ್ಳಿ, ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಪ್ರೆಸೆಂಟ್ ಎನರ್ಜಿಗೆ ಬನ್ನಿ. ನೆನ್ನೆಗೆ, ನಾಳೆಗೆ, ಇವತ್ತಿನ ಖುಷಿನ ಕಳ್ಕೊಂಬೇಡಿ. ಸೊ ನಾಳೆ ಅನ್ನೋದು ಅಸತ್ಯ ಇದೆ. ಈ ಕ್ಷಣ ಅಷ್ಟೇ ಸತ್ಯ ಇದೆ. ಈ ಕ್ಷಣಕ್ಕೋಸ್ಕರ ಬದುಕಿ, ಜೊತೆಗೆ ಯಾವಾಗಲೂ ಪ್ರೆಸೆಂಟ್ ಎನರ್ಜಿಲಿ ಇರಿ ಅಂತ ಹೇಳ್ತಿದ್ದಾರೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.